ಈಗ ಸುಮಾರು ಫೋನ್ ಕಂಪನೀಸ್ ಲೈಕ್ ಓಪೋ, ವಿವೋ, ಸ್ಯಾಮ್ಸಂಗು, ರೆಡ್ಮಿ ಈ ಥರ ಎಲ್ಲ ಕಂಪನೀಸ್ಗಳು ತಮ್ಮ ಅಲ್ಟ್ರಾ ಫ್ಲಾಗ್ಶಿಪ್ ಫೋನ್ಸ್ಗಳನ್ನಂತೂ ಲಾಂಚ್ ಮಾಡ್ತಾರೆ ಎವ್ರಿ ಇಯರ್. ಬಟ್ 2024 ವಾಸ್ ಅ ಗ್ರೇಟ್ ಇಯರ್. ಅದಕ್ಕೆ ಅವರು ಫ್ಲಾಗ್ಶಿಪ್ಗಳನ್ನ ಯಾವಾಗ ಲಾಂಚ್ ಮಾಡಿದಾರಲ್ಲ ಅದೇ ಫ್ಲಾಗ್ಶಿಪ್ಗಳು ಚಿಪ್ಸೆಟ್ ಇಟ್ಕೊಂಡಿದ್ರೆ 125 ಸುಮಾರು ಕಂಪನೀಸ್ಗಳು ಅವೇ ಬ್ರ್ಯಾಂಡೆಡ್ ಕಂಪನೀಸ್ಗಳೇ ಚೆನ್ನಾಗಿರೋ ಸ್ಪೆಸಿಫಿಕೇಶನ್ ಇಟ್ಕೊಂಡು ತುಂಬ ಫೋನ್ಸ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಆ ಥರ ಫೋನ್ಸ್ಗಳನ್ನ ನಾವೀಗ ರ್ಯಾಂಕ್ 1 to 5 ಹೋದಾಗ ನಾವು ನಮ್ಮ ಪ್ರಕಾರ ರ್ಯಾಂಕಿಂಗ್ ಕೊಟ್ಟು ಅದ್ರದ್ದು ಸ್ಪೆಸಿಫಿಕೇಶನ್ ನಿಮಗೆಲ್ಲ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ನಮಸ್ತೆ ಬೆಂಗಳೂರು, ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಅವರ್ ಚಾನಲ್ ಟೆಕ್ ಎಡಿಟ್ಸ್. ನಾವಿವತ್ತು 125K ಒಳಗಡೆ ಮೊಬೈಲ್ನ ಡಿಸ್ಕಸ್ ಮಾಡ್ತೀವಿ. ಅದರೊಳಗಡೆ ಟಾಪ್ 1 to 5 ರ್ಯಾಂಕಿಂಗ್ಸ್ ಕೊಡ್ತೀವಿ. ಇದರೊಳಗಡೆ ಆಲ್ರೌಂಡರು, ಪರ್ಫಾರ್ಮೆನ್ಸ್ ಸೆಂಟ್ರಿಕ್ಕು, ಕ್ಯಾಮ್ರಾ ಸೆಂಟ್ರಿಕ್ಕು ಎಲ್ಲ ಸೆಗ್ರಿಗೇಟ್ ಮಾಡಿ ಹೇಳ್ತೀವಿ. ಇದರೊಳಗೆ ಮಿನಿಮಮ್ ಕ್ರೈಟೇರಿಯಾ ಇಟ್ಟಿದ್ದೀವಿ. ಅದೇನಂತ ಅಂದರೆ ಮಿನಿಮಮ್ 8+128 GB ರ್ಯಾಮ್ ಮತ್ತು ಸ್ಪೇಸ್ ಇರಬೇಕು, 6.5 inches ಡಿಸ್ಪ್ಲೇ ವಿತ್ ಎಮೋಲೆಡ್ ಸ್ಕ್ರೀನ್, 120 Hz ಫಾಸ್ಟ್ ರಿಫ್ರೆಶ್ ರೇಟ್ ಮತ್ತು UFS 2.1 ಮತ್ತು LPDDR5 ಅಥವಾ 4 ಇದ್ರ ಮೇಲೆ ಅಬವ್ನ ನಾವು ಎಲ್ಲ ರ್ಯಾಮ್ ಆ್ಯಂಡ್ ರಾಮ್ ಟೈಪ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ರ್ಯಾಂಕ್ 5 ಒಳಗಡೆ ಬರೋದು ರೆಡ್ಮಿ ನೋಟ್ 13 Pro. ಇದಕ್ಕೆ ಡಿಸ್ಪ್ಲೇ ಬಂದು 6.67 inches ಫುಲ್ಲಿ ಅಮೋಲೆಡ್, 1.5K ರೆಸಲ್ಯೂಷನ್ ಜೊತೆಗೆ 120 Hz ಫಾಸ್ಟ್ ರಿಫ್ರೆಶ್ ರೇಟ್ ಬರುತ್ತೆ. ಪ್ಲಸ್ ಇದು ಅಡಾಪ್ಟಿವ್ ಸಿಂಕ್ ಆಗುತ್ತೆ, ಲೈಕ್ 30 Hz to 120 Hz ನಿಮಗೆ ಅಕಾರ್ಡಿಂಗ್ ಟು ದ ಪರ್ಫಾರ್ಮೆನ್ಸ್ ಅದು ತನಗೆ ಚೇಂಜ್ ಆಗುತ್ತೆ. ವೈಡ್ 11 ಸಪೋರ್ಟ್ ಇದೆ, ಡಾಲ್ಬಿ ವಿಷನ್ ಸಪೋರ್ಟ್ ಇದೆ, ಪೀಕ್ ಬ್ರೈಟ್ನೆಸ್ 1800 nits ವಿತ್ ಪ್ರೊಟೆಕ್ಷನ್ ಆಫ್ ಕೋರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್. ರಾತ್ರಿ ನೀವೇನಾದರೂ ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ PWM ಡಿಮ್ಮಿಂಗ್ ಸಪೋರ್ಟ್ ಇದೆ. ಸೊ ನಿಮ್ಗೆ ಇದರಿಂದ ಕಣ್ಣು ಅಂದರೆ ಐ ಪ್ರೊಟೆಕ್ಷನ್ನು ಚೆನ್ನಾಗಿರುತ್ತೆ. ಪ್ಲಸ್ ರೇರ್ ಕ್ಯಾಮ್ರಾ ಒಳಗಡೆ ಇದು 200 MP ಪ್ರೈಮರಿ ಸೆನ್ಸರ್, 8 MP ಅಲ್ಟ್ರಾ ವೈಡ್ ಮತ್ತು 2 MP ಮ್ಯಾಕ್ರೋ. ಫ್ರಂಟ್ ಒಳಗಡೆ 16 MP ಇದೆ. SoC ಬಂದು ಅಂದರೆ ಪರ್ಫಾರ್ಮೆನ್ಸ್ ಚಿಪ್ಸೆಟ್ ಬಂದು ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 7S Gen 2 4nm ಬೇಸ್ಡ್, ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸು. ಮತ್ತು OS ಒಳಗಡೆ MIUI 14 ಅಂದರೆ ಬೇಸ್ಡ್ ಆನ್ ಆಂಡ್ರಾಯ್ಡ್ 13. ಇದರೊಳಗಡೆ ಮಾತ್ರ ಇದು ಜಸ್ಟ್ ಲ್ಯಾಗ್ ಆಗೋದು ಡಿಸ್ಅಡ್ವಾಂಟೇಜ್. ಇದು ಯೂಶುವಲಿ ಎಲ್ಲ ಫೋನ್ಸ್ ಈಗ ಪ್ರೆಸೆಂಟ್ ಬರ್ತಿರೋದು ಎಲ್ಲ ಆಂಡ್ರಾಯ್ಡ್ 14 ಬರ್ತಾ ಇದೆ ಔಟ್ ಆಫ್ ದಿ ಬಾಕ್ಸ್. ಬಟ್ ದಿಸ್ ಒನ್ ಕಮ್ಸ್ ವಿತ್ ಆಂಡ್ರಾಯ್ಡ್ 13, ದಟ್ಸ್ ವೈ ಇಟ್ ಈಸ್ ಇನ್ ಅ ರ್ಯಾಂಕ್ 5. ಆದರೆ ಇದಕ್ಕೆ 3 years ಸಾಫ್ಟ್ವೇರ್ ಅಪ್ಡೇಟ್ಸು ಮತ್ತು 4 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡುತ್ತೆ. ಮತ್ತು ಮೆಮರಿ ಬಂದು 8 GB 128, 8+256, 12+256 ವಿತ್ ವರ್ಚುವಲ್ ರ್ಯಾಮ್ ಸಪೋರ್ಟ್ ಇದೆ. ಮೆಮರಿ ಟೈಪು LPDDR4X ವಿತ್ UFS 2.2. ಸೊ ಸ್ಪೀಡ್ ಒಂದು ಸ್ವಲ್ಪ ಚೆನ್ನಾಗೇ ಇದೆ. ಮತ್ತು ನಿಮಗೆ ಮೇನ್ ಬಂದು ಬ್ಯಾಟರಿ 5100 mAh ಬ್ಯಾಟ್ರಿ ವಿತ್ ಟೈಪ್ ಸಿ ಪೋರ್ಟ್. ಇದಕ್ಕೆ 67 watt ಟರ್ಬೋ ಫಾಸ್ಟ್ ಚಾರ್ಜರ್ ಸಪೋರ್ಟ್ ಇದೆ ಆ್ಯಂಡ್ ಚಾರ್ಜರ್ ಬ್ರಿಕ್ ಇನ್ ದ ಬಾಕ್ಸ್. ಮತ್ತು ಸೆಕ್ಯೂರಿಟಿ ಆ್ಯಂಡ್ ಅಥೆಂಟಿಫಿಕೇಶನ್ ಒಳಗಡೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟು ಮತ್ತು ಫೇಸ್ ಅನ್ಲಾಕ್ ಅಂತ ಸಿಗುತ್ತೆ. ಸೊ ಕನೆಕ್ಟಿವಿಟಿಗೆ 10 5G ಬ್ಯಾಂಡ್ ಸಪೋರ್ಟೆಡ್ ವಿತ್ ವೈಫೈ 5 ಮತ್ತು ಬ್ಲೂಟೂತ್ 5.2. ಮತ್ತು ವಾಟರ್ ರೆಸಿಸ್ಟೆನ್ಸ್ಗೆ ಬಂದು IP54 ಡಸ್ಟ್ ಆ್ಯಂಡ್ ವಾಟರ್ ರೆಸಿಸ್ಟೆನ್ಸ್ ಇದೆ. ಸೊ ಇದ್ರ ಪ್ರೈಸ್ ಬಂದು ಆ್ಯಕ್ಚುಲಿ ಲಾಂಚ್ ಆದಾಗ 26,000 ಇತ್ತು. ಬಟ್ ನಾವು ಈಗ ಪ್ರೈಸ್ ಕಡಿಮೆ ಆಗಿದೆ, ಟೈಮ್ ಹೋದಂಗೆ ಪ್ರೈಸ್ ಕಡಿಮೆ ಆಗ್ತಾನೆ ಇರುತ್ತೆ. ಸೊ ಈಗ ಇದಕ್ಕೆ ಪ್ರೈಸ್ ಬಂದು 24,999 ಅಂದರೆ 25,000 ಅರೌಂಡ್ ಇದೆ. ವಿತ್ ಬ್ಯಾಂಕ್ ಆಫರ್ಸ್ ನಿಮಗೆ 23 ತನಕ ಸಿಗುತ್ತೆ. ಸೊ ಈಗ ರ್ಯಾಂಕ್ 4 ಬಂತು ಸ್ಯಾಮ್ಸಂಗ್ M55 5G. ಇದರೊಳಗಡೆ ಡಿಸ್ಪ್ಲೇ 6.7 inches ಸೂಪರ್ ಅಮೋಲೆಡ್ ಪ್ಲಸ್ ಡಿಸ್ಪ್ಲೇ. ನಿಮಗಂತೂ ಗೊತ್ತಾಯಿದೆ ಸ್ಯಾಮ್ಸಂಗ್ ಒನ್ ಆಫ್ ದಿ ಬೆಸ್ಟ್ ಡಿಸ್ಪ್ಲೇ ನಿಮಗೆ ಯಾವಾಗಲೂ ಕನ್ಸ್ಯೂಮರ್ಸ್ ಕೊಡ್ತಾರೆ. ಪ್ಲಸ್ FHD ರೆಸಲ್ಯೂಷನ್, 120 Hz ಫಾಸ್ಟ್ ರಿಫ್ರೆಶ್ ರೇಟ್, ಅಡಾಪ್ಟಿವ್ ಸಿಂಕ್ ಇದೆ ಇದಕ್ಕೂ 30 Hz to 120 Hz ಅಕಾರ್ಡಿಂಗ್ ಟು ದ ಪರ್ಫಾರ್ಮೆನ್ಸ್. ಅದನ್ನು ಫಾಸ್ಟ್ ರಿಫ್ರೆಶ್ ರೇಟ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ಪೀಕ್ ಬ್ರೈಟ್ನೆಸ್ ಇದ್ರದ್ದು ಬಂದು ಒಂದು ಸ್ವಲ್ಪ 1000 nits ಬ್ರೈಟ್ನೆಸ್ ಒಂದು ಸ್ವಲ್ಪ ಕಡಿಮೆ ಇದೆ. ಬಟ್ ಓಕೆ, ಔಟ್ಡೋರ್ಸ್ಗೆ ಇಟ್ ವಿಲ್ ಗೋ ಫೈನ್. ಮತ್ತು ಡ್ರ್ಯಾಗನ್ ಟ್ರೈಲ್ ಗ್ಲಾಸ್ ಪ್ರೊಟೆಕ್ಷನ್ ಇದೆ. PWM ಡಿಮ್ಮಿಂಗ್ ಇದರೊಳಗಡೆ ಬರುತ್ತೆ. ರೇರ್ ಕ್ಯಾಮ್ರಾ ಸೆಟಪ್ ಅಂದರೆ ಇದು ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಬರುತ್ತೆ. 50 MP ಮೇನ್ ಸೆನ್ಸರ್, 8 MP ಅಲ್ಟ್ರಾ ವೈಡ್ ಮತ್ತು 2 MP ಮ್ಯಾಕ್ರೋ. ಫ್ರಂಟ್ ಕ್ಯಾಮ್ರಾ ಬಂದು 50 MP ಇದೆ. SoC ಅಂದರೆ ನಮ್ಮದು ಮಾಮೂಲಿ ಪ್ರೊಸೆಸರು ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 7 Gen 1. ಇದು ಆ್ಯಕ್ಚುಲಿ 7S Gen 2ಗಿಂತಲೂ 7 Gen 1 ಒಂದು ಸ್ವಲ್ಪ ಪ್ರೊಸೆಸರ್ ಚೆನ್ನಾಗಿದೆ. ಸೊ ಇದಕ್ಕೆ ನಾವು ರ್ಯಾಂಕ್ 4 ಇಟ್ಟಿರೋದು ಸ್ಯಾಮ್ಸಂಗ್ M55ನ. ಇದರೊಳಗಡೆ OS ಬಂದು One UI 6.1 ಬೇಸ್ಡ್ ಆನ್ ಆಂಡ್ರಾಯ್ಡ್ 14. ನಿಮಗೆ ಆಂಡ್ರಾಯ್ಡ್ ಅಪ್ಡೇಟ್ಸ್ಗಳು ಅಥವಾ ಫೋನ್ ಅಪ್ಡೇಟ್ಸ್ಗಳು ಜಾಸ್ತಿ ಬೇಕಾಗಿದ್ದಲ್ಲಿ ನೀವು ಸ್ಯಾಮ್ಸಂಗ್ ಇಸ್ ದ ಬೆಸ್ಟ್ ಚಾಯ್ಸ್. ಬಿಕಾಸ್ ಇಟ್ ಗಿವ್ಸ್ ಯು 4 years + 5 years ಅಂದರೆ 4 years ಸಾಫ್ಟ್ವೇರ್ ಅಪ್ಡೇಟ್ಸು ಮತ್ತು 5 years ಸೆಕ್ಯೂರಿಟಿ ಅಪ್ಡೇಟ್ಸ್ಗಳನ್ನ ಕೊಡ್ತಾರೆ. ಸೊ 1 year ಅಂತ ನಿಮ್ಗೆಲ್ಲರಿಗೂ ಗೊತ್ತಾಯಿದೆ, ತುಂಬ ಚೆನ್ನಾಗಿದೆ UI ಎಕ್ಸ್ಪೀರಿಯನ್ಸು. ಮೆಮರಿ ಟೈಪ್ ಬಂದಿದ್ದರೊಳಗಡೆ 8+128, 8+256 GB ಅವೈಲೇಬಲ್ ಇದೆ. LPDDR5 ವಿತ್ UFS 2.2. ಸೊ ಇದ್ರದ್ದು ರೀಡರ್ ಸ್ಪೀಡ್ಸ್ ಎಲ್ಲ ಚೆನ್ನಾಗಿದ್ದಾವೆ. ಬ್ಯಾಟ್ರಿ ಸಪೋರ್ಟ್ 45 watt ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ. ದಿಸ್ ಈಸ್ ದ ಫಸ್ಟ್ M series ಫೋನ್ ಇನ್ ದ ಸ್ಯಾಮ್ಸಂಗ್ ವಿಚ್ ಸಪೋರ್ಟ್ಸ್ ದ ಫಾಸ್ಟ್ ಚಾರ್ಜಿಂಗ್ ಅಪ್ ಟು 45 watt. ಇದು ಆ್ಯಕ್ಚುಲಿ ಫಸ್ಟ್ ಇದ್ದಿದ್ದು ಬರೀ S series ಮಾತ್ರ. ಬಟ್ ಈಗ M series ಒಳಗಡೆ ರೀಸೆಂಟಾಗಿ ಇದನ್ನು ಲಾಂಚ್ ಮಾಡಿದ್ದಾರೆ. ಇದರೊಳಗಡೆ ಬ್ರಿಕ್ ನೀವು ಸಪ್ರೇಟಾಗಿ ತೊಗೋಬೇಕು. ಇದು ಒಂದು ಕಾನ್ ಆಗುತ್ತೆ ಇದರೊಳಗಡೆ, ಅಂದರೆ ಡಿಸ್ಅಡ್ವಾಂಟೇಜಲ್ಲಿ ತೊಗೋಬೋದು. ಮತ್ತು ಸೆಕ್ಯೂರಿಟಿ ಸೇಮ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟು ಮತ್ತು ನಾಟ್ ಸೆಕ್ಯೂರಿಟಿ ಬೌಂಡೆಡ್. ಆ್ಯಕ್ಚುಲಿ
OS ಬಂದು ನಾನ್ ಸೆಕ್ಯೂರಿಟಿ ಬಾಂಡೆಡ್, ಅದ್ರದ್ದು ಸೆಕ್ಯೂರಿಟಿ ಚೆನ್ನಾಗಿದೆ ಮತ್ತು ಫೇಸ್ ಅನ್ಲಾಕ್ ಸೇಮ್ ಅಥೆಂಟಿಫಿಕೇಶನ್ ಇದೆ. ಕನೆಕ್ಟಿವಿಟಿಗೆ ಬಂದು 12 5G ಬ್ಯಾಂಡ್ ಸಪೋರ್ಟ್ ಇದೆ ವಿತ್ Wi-Fi 6, ಬ್ಲೂಟೂತ್ 5.2 ಮತ್ತು ಇದರೊಳಗಡೆ NFC ಸಪೋರ್ಟ್ ಇದೆ. ಇದರದ್ದು ಪ್ರೈಸ್ ಬಂದು ಅರೌಂಡ್ 24,500 to 25,000 ಆಗುತ್ತೆ. ಬಟ್ 25,000 ಒಳಗಡೆ ನಮ್ಮ ಅಕಾರ್ಡಿಂಗ್ ಟು ರ್ಯಾಂಕಿಂಗ್ ಒಳಗಡೆ ಇದು ನಮ್ಮ ಬರೋದು ರ್ಯಾಂಕ್ 4ಗೆ. ಸೊ ಈಗ ರ್ಯಾಂಕ್ 3 ಬಂದು ನಥಿಂಗ್ ಫೋನ್ 2A. ನಥಿಂಗ್ ಫೋನ್ 2 ಒಳಗಡೆ ಡಿಸ್ಪ್ಲೇ 6.7 inches ಫುಲ್ಲಿ AMOLED ಡಿಸ್ಪ್ಲೇ, ಸೇಮ್ 120 Hz ಫಾಸ್ಟ್ ರಿಫ್ರೆಶ್ ರೇಟ್ ಇದೆ. ನಮ್ಮ ಕ್ರೈಟೇರಿಯಾ ಒಳಗಡೆ ಇದು 3rd ರ್ಯಾಂಕ್ ಬರುತ್ತೆ. ಪೀಕ್ ಬ್ರೈಟ್ನೆಸ್ 1100 nits, ಸಫಿಷಿಯಂಟ್ ಬ್ರೈಟ್ ಇದೆ, ಪ್ರಾಬ್ಲಮ್ ಇಲ್ಲ. ಮತ್ತು ಇದಕ್ಕೆ Corning Gorilla Glass 5 ಪ್ರೊಟೆಕ್ಷನ್ ಇದೆ, ವಿಚ್ ಈಸ್ ಆಲ್ಸೋ ಗುಡ್ ಪ್ರೊಟೆಕ್ಷನ್. ಮತ್ತು PWM ಡಿಮ್ಮಿಂಗ್ ಸಪೋರ್ಟ್ ಕೊಡುತ್ತೆ. ಇದು ಡ್ಯುಯಲ್ ಕ್ಯಾಮ್ರಾ ಸೆಟಪ್, 50+50 MP ಮೇನ್ ಸೆನ್ಸರು ಮತ್ತು 50 MP ಅಲ್ಟ್ರಾ ವೈಡ್, ನೋ ಎಕ್ಸ್ಟ್ರಾ ಸೆನ್ಸರ್ ಲೈಕ್ 2 MP ಮ್ಯಾಕ್ರೋ, ನಾವು ಯೂಸು ಮಾಡೋದಿಲ್ಲ. ಮತ್ತು ಫ್ರಂಟ್ ಕ್ಯಾಮ್ರಾ ಬಂದು 32 MP ಕ್ಯಾಮ್ರಾ ಇದೆ. ಪ್ರೊಸೆಸರ್ ಇದು MediaTek Dimensity 7200 7200 ಪ್ರೊಸೆಸರ್ ಇದೆ, ಇದು ಚೆನ್ನಾಗಿದೆ. ಅನ್ಸ್ಟೂಲ್ ಸ್ಕೋರ್ ಚೆನ್ನಾಗೇ ಕೊಡುತ್ತೆ, ಅರೌಂಡ್ 1 million ನಿಯರ್ ಬೈ ಬರುತ್ತೆ. ಮತ್ತು OS ಬಂದು ಇದರದ್ದು Nothing OS 2.5 ಪವರ್ಡ್ ಬೈ Android 14. ಇದರೊಳಗಡೆ 3 years ಸಾಫ್ಟ್ವೇರ್ ಅಪ್ಡೇಟು ಮತ್ತು 4 years ಸೆಕ್ಯೂರಿಟಿ ಅಪ್ಡೇಟ್ ಕೊಡುತ್ತೆ. ಮೆಮರಿ ಬಂದು 8+128, 12+256 GB ಅವೈಲೇಬಲ್ ಇರೋದಂತೂ ಕಾಮನ್ ಆಗಿಬಿಟ್ಟಿದೆ ಸದ್ಯಕ್ಕೆ. ಸೊ ಅದೇ ಇದೆ. ಇದರೊಳಗಡೆ ಲೇಟೆಸ್ಟ್ ರ್ಯಾಮ್ ಆ್ಯಂಡ್ ರಾಮ್ ಟೈಪ್ ಇದೆ, LPDDR4X ಮತ್ತು UFS 3.1 ಇದೆ. ಸೊ ರೀಡ್ರೈವ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಬ್ಯಾಟ್ರಿ ಬಂದು 5000 mAh ಬ್ಯಾಟ್ರಿ ಪ್ಲಸ್ 45 watt ಫಾಸ್ಟ್ ಚಾರ್ಜಿಂಗ್ ವಿತ್ USB Type-C C2C ಪೋರ್ಟ್ ಇದು ಚಾರ್ಜಿಂಗ್ ಮಾಡುತ್ತೆ. ಬಟ್ ಇದರೊಳಗಡೆ ಪ್ರಾಬ್ಲಮ್ ಏನಂತಂದರೆ ನಿಮಗೆ ಪವರ್ ಬ್ರಿಕ್ ಸಿಗಲ್ಲ. ಸೊ ನೀವು ಯು ಹ್ಯಾವ್ ಟು ಬೈ ದ ಪವರ್ ಬ್ರಿಕ್ ಸಪ್ರೇಟ್ಲಿ, ಅದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಸೊ ಸೆಕ್ಯೂರಿಟಿ ಬಂದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಮತ್ತು ಫೇಸ್ ಅನ್ಲಾಕ್ ಇದೆ. ಇದಕ್ಕೆ ಕನೆಕ್ಟಿವಿಟಿ 14 5G ಬ್ಯಾಂಡ್ ಸಪೋರ್ಟ್ ಇದೆ ಮತ್ತು Wi-Fi 6, ಬ್ಲೂಟೂತ್ 5.3 ಇನ್ಕ್ಲೂಡಿಂಗ್ NFC ಇದೆ. ಸೊ ಇದ್ರದ್ದು ಪ್ರೈಸ್ ಬಂದು 125 ಇದೆ. ನಿಮಗೆ ನಥಿಂಗ್ ಫೋನ್ ಬೇಕು, ಕ್ಲಿಫ್ ಲೈಟಿಂಗ್ ಬೇಕು, ಸ್ವಲ್ಪ ನೋಡೋಕೆ ಫಂಕಿ ಫೋನ್ ಬೇಕು ಅಂತಂದರೆ ನಥಿಂಗ್ ಫೋನ್ 2A ಈಸ್ ಫಾರ್ ಇಟ್. ಸೊ ರ್ಯಾಂಕ್ 2 ಬಂದು Poco X6 Pro. ಇದ್ರ ಡಿಸ್ಪ್ಲೇ 6.67 inches ಫುಲ್ಲಿ AMOLED 1.5K ರೆಸಲ್ಯೂಷನ್ ಡಿಸ್ಪ್ಲೇ ಇದೆ. ಇದಕ್ಕೆ 120 Hz ಫಾಸ್ಟ್ ರಿಫ್ರೆಶ್ ರೇಟ್ ಇದೆ. ಇದರ ಪೀಕ್ ಬ್ರೈಟ್ನೆಸ್ ಬಂದು 1800 ಪೀಕ್ ಬ್ರೈಟ್ನೆಸ್, which has a protection of the Corning Gorilla Glass including PWM dimming. ಮತ್ತು ಇದರ ಕ್ಯಾಮ್ರಾ ಬಂದು ಟ್ರಿಪಲ್ ಕ್ಯಾಮ್ರಾ ಸೆಟಪ್, 64 MP ಪ್ರೈಮರಿ ಸೆನ್ಸರ್, 8 MP ಅಲ್ಟ್ರಾ ವೈಡ್ ಮತ್ತು 2 MP ಮ್ಯಾಕ್ರೋ ಇದೆ. ಫ್ರಂಟ್ ಕ್ಯಾಮ್ರಾ 16 MP. ಪ್ರೊಸೆಸರ್ ಇನ್ ದಿಸ್ ಪ್ರೊಸೆಸರು 8300 ಅಲ್ಟ್ರಾ MediaTek Dimensity ಇರೋದು. ಸೊ MediaTek Dimensity 8300 ಅಲ್ಟ್ರಾ ವಿಚ್ ಗಿವ್ಸ್ ಇದು ಅಂಥದ್ದು ಸ್ಕೋರ್ ಆಫ್ ಅರೌಂಡ್ 1 million. ಈ ಪ್ರೈಸ್ ರೇಂಜ್ ಒಳಗಡೆ ಇದು ಬೆಸ್ಟ್ ಪರ್ಫಾರ್ಮೆನ್ಸ್ ಫೋನ್ ಅಂತ ಹೇಳ್ಬೋದು. ಇದು ನೀವು ಏನಾದರೂ ಗೇಮಿಂಗ್ ಫೋನ್ ಟ್ರೈ ಮಾಡ್ತಾ ಇದ್ರೆ 125 ಒಳಗಡೆ ದಿಸ್ ಈಸ್ ದ ಚಾಯ್ಸ್ ಫಾರ್ ಯು. ಇದು ನಮ್ಮ ಒಪಿನಿಯನ್ ಅಷ್ಟೇ. ಪ್ಲಸ್ ಇದರೊಳಗಡೆ ನಿಮಗೆ OS ಬಂದು Xiaomi HyperOS ಔಟ್ ಆಫ್ ದಿ ಬಾಕ್ಸ್ ಬರುತ್ತೆ, ವಿಚ್ ಇಸ್ ಬೇಸ್ಡ್ ಆನ್ Android 14. 3 years ಸಾಫ್ಟ್ವೇರ್ ಅಪ್ಡೇಟ್ಸ್ ಮತ್ತು 4 years ಸೆಕ್ಯೂರಿಟಿ ಅಪ್ಡೇಟ್ಸ್ ಇದೆ. ಇದರೊಳಗಡೆ ಮೆಮರಿ ಟೈಪ್ ಬಂದು 8+256 GB ಇದೆ ಮತ್ತು 12+512 GB ಬರೋದು. ಸೊ ಇದು ಗೇಮಿಂಗ್ ಫೋನ್ ಅಂದ ತಕ್ಷಣ ಒಂದು ಸ್ವಲ್ಪ ನಾವು 125K ಇದನ್ನು ಕನ್ಸಿಡರ್ ಮಾಡಿದಾಗ 512 GB ಸ್ಪೇಸ್ ಒಂದು ಸ್ವಲ್ಪ ಬೇಕಾಗುತ್ತೆ. ವಿತ್ ಮೆಮರಿ ಟೈಪ್ LPDDR5X ವಿತ್ 4.0 UFS ಒಳಗಡೆ ಬರೋದು. ಸೊ UFS 4.0 ಅಂದ ತಕ್ಷಣ ನಿಮ್ಗೊಂದು ಸ್ವಲ್ಪ ರೀಡ್ರೈವ್ ಸ್ಪೀಡ್ ಚೆನ್ನಾಗಿ ಕೊಡುತ್ತೆ. ಮತ್ತು ಬ್ಯಾಟ್ರಿ ಬಂದು 5000 mAh ಬ್ಯಾಟ್ರಿ ವಿತ್ 67 watt ಟರ್ಬೋ ಫಾಸ್ಟ್ ಚಾರ್ಜಿಂಗ್, ಕೇಬಲ್ A to C ಬರೋದು. ಇದರೊಳಗಡೆ ಚಾರ್ಜಿಂಗ್ ಬಿಟ್ ಇನ್ಕ್ಲೂಡಿಂಗ್ ಇನ್ ದ ಬಾಕ್ಸ್. ಸೊ ನೆಕ್ಸ್ಟ್ ಸೆಕ್ಯೂರಿಟಿ ಬಂದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಮತ್ತು ಫೇಸ್ ಅನ್ಲಾಕ್ ಇದೆ. ಕನೆಕ್ಟಿವಿಟಿಗೆ ಆಲ್ಮೋಸ್ಟ್ 10 5G ಬ್ಯಾಂಡ್ ಸಪೋರ್ಟೆಡ್ ಇದೆ, Wi-Fi 6 ಮತ್ತು ಬ್ಲೂಟೂತ್ 5.4 ಇದೆ ಮತ್ತು NFC ಇನ್ಕ್ಲೂಡೆಡ್ ಇದೆ. ಇದರ ಪ್ರೈಸ್ ಬಂದು ಅರೌಂಡ್ 25K ಇತ್ತು ಲಾಂಚ್ ಆದಾಗ ಇನ್ ದ ಮಂತ್ ಆಫ್ ಜನವರಿ. ಬಟ್ ಈಗ ಒಂದು ಸ್ವಲ್ಪ ಪ್ರೈಸ್ ಕಡಿಮೆ ಆಗಿದೆ. ಸೊ ಅರೌಂಡ್ 23 to 24K ಒಳಗಡೆ ನೀವೇನಾದರೂ ಗೇಮಿಂಗ್ ಫೋನ್ ನೋಡ್ತಾ ಇದ್ರೆ ದಿಸ್ ಈಸ್ ದ ಚಾಯ್ಸ್ ಫಾರ್ ಯು. ಸೊ ರ್ಯಾಂಕ್ 1 ಬಂದು ದ ಬ್ರ್ಯಾಂಡ್ ನ್ಯೂ OnePlus Nord C 5G. ಇದರೊಳಗಡೆ ಡಿಸ್ಪ್ಲೇ ಬಂದು 6.67 inches ಫುಲ್ಲಿ AMOLED ಡಿಸ್ಪ್ಲೇ ವಿತ್ FHD+ ರೆಸಲ್ಯೂಷನ್ ಇದೆ, 120 Hz ಫಾಸ್ಟ್ ರಿಫ್ರೆಶ್ ರೇಟ್ ಇದೆ, ಇನ್ಕ್ಲೂಡಿಂಗ್ HDR10+ ಸಪೋರ್ಟ್ ಫಾರ್ ದ ನೆಟ್ಫ್ಲಿಕ್ಸ್ ಮತ್ತು ಪ್ರೈಮು. ಮತ್ತು ಈಗ ಪೀಕ್ ಬ್ರೈಟ್ನೆಸ್ ಬಂದು 1100 nits ಪೀಕ್ ಬ್ರೈಟ್ನೆಸ್ ಇದೆ, Corning Gorilla Glass 5 ಪ್ರೊಟೆಕ್ಷನ್ ಮತ್ತು PWM ಡಿಮ್ಮಿಂಗ್ ಸಪೋರ್ಟ್ ಇದೆ. ಕ್ಯಾಮ್ರಾ ಬಂದು ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇದೆ, 50+8 MP 50 ಮೇನ್ ಕ್ಯಾಮ್ರಾ ಸೆನ್ಸರ್ ಇದೆ ಮತ್ತು 8 MP ಅಲ್ಟ್ರಾ ವೈಡ್ ಇದೆ. ಸೊ ಫ್ರಂಟ್ ಕ್ಯಾಮ್ರಾ ಬಂದು 16 MP ಇದೆ. ಇದರೊಳಗಡೆ SoC ದ ಗ್ರೇಟೆಸ್ಟ್ ಆ್ಯಂಡ್ ದ ಲೇಟೆಸ್ಟ್ Qualcomm Snapdragon 7 Gen 3 ಇದೆ. ಇದರ ಪರ್ಫಾರ್ಮೆನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಇಫ್ ಯು ಆರ್ ಲುಕಿಂಗ್ ಫಾರ್ ದ ಆಲ್ರೌಂಡರ್ ಫೋನ್ ಆ್ಯಂಡ್ ದಿಸ್ ಈಸ್ ದ ಚಾಯ್ಸ್ ಫಾರ್ ಯು. OS ಬಂದು Oxygen OS ಬೇಸ್ಡ್ ಆನ್ Android 14, 3+4 years ಇರೋದು, ಅಂದರೆ 3 years ಸಾಫ್ಟ್ವೇರ್ ಅಪ್ಡೇಟ್ಸ್ ಇರೋದು, 4 years ಸೆಕ್ಯೂರಿಟಿ ಅಪ್ಡೇಟ್ಸ್ ಇರೋದು. Oxygen OS ಒನ್ ಆಫ್ ದಿ ಕ್ಲೀನೆಸ್ಟ್ UI. ಇದರೊಳಗಡೆ ನೀವು OnePlus ಫೋನ್ ಬೇಕಾಗಿತ್ತು, ಕ್ಲೀನ್ UI ಬೇಕಾಗಿತ್ತು, ಆಲ್ರೌಂಡರ್ ಫೋನ್ ಬೇಕಾಗಿತ್ತು ಅಂತಂದರೆ ಯು ಹ್ಯಾವ್ ಟು ಗೋ ಫಾರ್ ದಿ OnePlus Nord CE 4 5G. ಮೆಮರಿ ಬಂದು 8+128, 8+256 ಮತ್ತು 12+256 GB ಸಪೋರ್ಟ್ ವಿತ್ ಇನ್ಕ್ಲೂಡಿಂಗ್ ವರ್ಚುವಲ್ ರ್ಯಾಮ್ ಇದೆ. ಮೆಮರಿ ಟೈಪ್ LPDDR4X ವಿತ್ UFS 3.1. ಸೊ ರೀಡ್ರೈವ್ ಸ್ಪೀಡ್ ಕೂಡ ಚೆನ್ನಾಗಿದೆ.
ಬ್ಯಾಟ್ರಿ ಬಂದಿದ್ದ ಹೈಯೆಸ್ಟ್ ಬ್ಯಾಟ್ರಿ ಇದರೊಳಗಡೆ ಬಂದಿರೋದು 5500 mAh ಬ್ಯಾಟ್ರಿ, ವಿಚ್ ಇನ್ಕ್ಲೂಡ್ಸ್ 100 ವಾಟ್ ಸೂಪರ್ ಬುಕ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ. ದ ಚಾರ್ಜಿಂಗ್ ಬ್ರಿಕ್ ಬಾಕ್ಸ್ ಒಳಗಡೆ ಇದೆ, ಸೊ ನೋ ಪ್ರಾಬ್ಲಮ್ ಫಾರ್ ದ ಬೈಯಿಂಗ್ ಆಫ್ ನ್ಯೂ ಚಾರ್ಜಿಂಗ್ ಬ್ರಿಕ್ ಫ್ರಮ್ ದ ಔಟ್ಸೈಡ್. ಸೊ ಸೆಕ್ಯೂರಿಟಿಗೆ ಬಂದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇದೆ ಮತ್ತು ಫೇಸ್ ಅಥೆಂಟಿಫಿಕೇಶನ್ ಇದೆ. ಕನೆಕ್ಟಿವಿಟಿಗೆ 10 to 12 5G ಬ್ಯಾಂಡ್ ಸಪೋರ್ಟ್ ಇದೆ, ಇನ್ಕ್ಲೂಡ್ಸ್ Wi-Fi 6, ಬ್ಲೂಟೂತ್ 5.4 ಇದೆ. ಮತ್ತು ಇದ್ರ ಪ್ರೈಸ್ ಬಂದು ಈಗ ಕರೆಕ್ಟಾಗಿ 25K ಇದೆ. ಈಗ ರೀಸೆಂಟಾಗಿ ಲಾಂಚ್ ಆಗಿದ ತಕ್ಷಣ ಇದು 25Kಗೆ ಇದನ್ನು ಸೆಲ್ ಮಾಡ್ತಾ ಇದ್ದಾರೆ. ಬಟ್ ಇನ್ಕ್ಲೂಡಿಂಗ್ ನೀವು ಬೈ ಚಾನ್ಸ್ ಏನಾದರೂ ಕಾರ್ಡು ಯೂಸ್ ಮಾಡಿದ್ರೆ, ಕ್ರೆಡಿಟ್ ಕಾರ್ಡು, HDFC ಕಾರ್ಡ್ಸ್ಗಳನ್ನೆಲ್ಲ, ಇದ್ರದ್ದು ಪ್ರೈಸ್ ಆಟೋಮೆಟಿಕ್ಲಿ ಒಂದು 2 to 3,000 ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಯು ವಿಲ್ ಗೆಟ್ ಇಟ್ ಅರೌಂಡ್ 22 to 23,000. ಸೊ ದಿಸ್ ಈಸ್ ದ ಫೋನ್ ಆ್ಯಸ್ ಅ ಆಲ್ರೌಂಡರ್ ಫೋನ್. ನಾನು ಹೇಳಿದ್ದು ಇದು ಜಸ್ಟ್ ನಮ್ಮ ಪರ್ಸ್ಪೆಕ್ಟಿವ್ ಅಷ್ಟೇ. ನಿಮಗೆ ಯಾವ ಥರ ಬೇಸಿಕ್ ನೆಸೆಸಿಟಿ ಇದೆ ಆ ಥರ ನಿಮಗೆ 125K ಒಳಗಡೆ ನಿಮ್ಗೆ ಯಾವುದಾದ್ರೂ ಫೋನ್ ಇಷ್ಟ ಆಗಿದ್ರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ತಿಳಿಸಿ. ಮತ್ತು ಎಕ್ಸ್ಟ್ರಾ ಬೋನಸ್ ಫೋನ್ಸ್ಗಳನ್ನ ಒಂದು ಸ್ವಲ್ಪ ಹೇಳೋಣ. ಬೈ ಚಾನ್ಸ್ ನೀವೇನಾದರೂ ಫೋನ್ಸ್ನ ಜಾಸ್ತಿ ಚೆಲ್ತಾ ಇದ್ರೆ ಅಥವಾ ಕೆಳಗಡೆಯಿಂದ ಬಿದ್ದಿತ್ತು ಅಂತಂದರೆ Honor 9X ಇಟ್ ಈಸ್ ದ ಬೆಸ್ಟ್ ಫೋನ್ ಆ್ಯಕ್ಚುಲಿ. ಅರೌಂಡ್ 2 to 2.5 meters ಹೈಟಿಂದ ಬಿದ್ರೂ ಅದು ನೋ ಪ್ರಾಬ್ಲಮ್. Honor 9X ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೇನಾದರೂ ನೀವು ಮೇನ್ಲಿ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ನೋಡ್ತೀನಿ ಅಂತಂದಿದ್ರೆ ಸೊ Realme 12 Pro ನೀವು ನೋಡ್ಬೋದು, ಅದು ಚೆನ್ನಾಗಿದೆ ಫೋನು. ಸೊ ನಾವು ಈ ಲಿಸ್ಟಲ್ಲಿ ಹೇಳಿರೋ ಕಡೆ ಫೋನ್ಗಳಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ದಲ್ಲಿ ಈ 5 ಫೋನ್ಗಳದ್ದು ಲಿಂಕು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಇಫ್ ಯು ವಾಂಟ್ ಟು ಪರ್ಚೇಸ್ ಎನಿ ಫೋನ್, ದ ಲಿಂಕ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್. ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.